ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹೊರಟ್ಟಿಯವರು ರಾಜೀನಾಮೆ ವಿಚಾರದಲ್ಲಿ ಅವ್ರಿಗೆ ಬೆದರಿಕೆ ಹಾಕಿ ರಾಜೀನಾಮೆ ಪಡೆದಿದ್ದಾರೆ ಅಂತ ಹೇಳಿ ವಿಪಕ್ಷಗಳು ಆರೋಪ ಮಾಡ್ತಾ ಇದ್ದಾರೆ. ನೀವು ಖುದ್ದು ಅಲ್ಲೇ ಹೋಗಿ ಅವ್ರ ಚೇಂಬರಲ್ಲಿ ಕುಳಿತುಕೊಂಡು ರಾಜೀನಾಮೆ ಪಡೆದಿದ್ದಾರೆ ಅಂತ. ಇಲ್ಲ ಗೊತ್ತಿಲ್ಲ, ಅವರೇ ಕೊಟ್ಟಿದ್ದಾರಲ್ಲ, ಅವರು ಸೀನಿಯರು, ಅತ್ಯಂತ ಹಿರಿಯ ಶಾಸಕರು. ಸೊ ಅವರೇ ಕೊಟ್ಟಿವಿ ಅಂತ ಹೇಳ್ಯಾರ, ಅವರೇ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ನಾವು ಕೊಟ್ಟಿವಿ, ನಾನು ಪತ್ರಿಕೆಯಲ್ಲಿ ನೋಡಿದ್ದೀನಿ. ಸೊ ಹಿಂಗಾಗಿ ಅದಕ್ಕೆ ಬೇರೆ ರೀತಿ ಅರ್ಥ ಕಲಿಸೋ ಅವಶ್ಯಕತೆ ಇಲ್ಲ. ಅದೇ ಮುಗಿದು ಹೋಗಿದೆ ಈಗಾಗಲೇ, ರಾಜೀನಾಮೆ ಕೊಟ್ಟಿದ್ದಾರೆ. ನಿನ್ನೆ ಸಿಎಂ ಹೋಗೋವರೆಗೂ ಕೂಡ ಅವ್ರು 14ನೇ ತಾರೀಕು ನಾನು ಕೊಡ್ತೀನಿ ರಾಜೀನಾಮೆ ಅಂತ ಹೇಳ್ತಿದ್ರು. ಸಿಎಂ ಕೂತ್ ಅರ್ಧ ಗಂಟೆ ಚರ್ಚೆ ಬಳಿಕ ಡೇಟ್ ನ ಚೇಂಜ್ ಮಾಡಿಬಿಟ್ಟು ಹಾಕಿ ಕೊಟ್ಟಿರುವಂತದ್ದು. ಅಲ್ಲ ಮೇಡಮ್, ಕೊಡೋದಂತೆ ನಿಜ ಎಲ್ಲ ಒಪ್ಕೊಂಡಿರೋ. 14 ಏನೋ 12 ಏನೋ 10 ಏನೋ ಕೊಡೋದಂತೆ ಒಪ್ಪಿದ್ರಲ್ಲ, ಅದನ್ನ ಬದಲಾಗಿ ಪ್ರೀಪೋನ್ ಮಾಡ್ಕೊಂಡಿರ್ಬೋದು. ಕೊಡೋದು ನಿಜ ಅವರೇ ಒಪ್ಕೊಂಡಾರ, ನಿಮ್ಮ ಮುಂದೆ ಹೇಳಿದ್ದಾರೆ. ಸೊ ಕೊಟ್ಟಿದ್ದಾರೆ, ಈಗ ಮುಗಿದೋದು ಅಧ್ಯಾಯ ಇದು. ಗುಂಪಾಗಿ ಎಲ್ಲರೂ ಹೋಗಿ ಬೆದರಿಕೆ ಹಾಕಿ ರಾಜೀನಾಮೆ ಇಸ್ಕೊಂಡ್ರು ಅಂತ ಆರೋಪ ಮಾಡ್ತಾ ಇದ್ದಾರೆ. ಅಲ್ಲ, ಬೆದರಿಕೆ ಹಾಕುವಂಥ ಕಾಲ ಇದಲ್ಲ ಅದು. ಒಬ್ಬರು ಹಿರಿಯ ರಾಜಕಾರಣಿಗೆ ಬೆದರಿಕೆ ಹಾಕಿ, ಅದು ಸಭಾಪತಿ, ಅದೇನಾಗಿಲ್ಲ, ಮುಗಿದಿದ್ದು ಈಗಲೇ ಕೊಟ್ಟಿದ್ದಾರೆ, ಸ್ವೀಕೃತಿನೂ ಆಗಿದೆ. ಸೊ ಇನ್ನು ಹೊಸಬ್ರನ್ನ ಆಯ್ಕೆ ಮಾಡ್ತಿದ್ದು ನಮ್ಮ ಪಕ್ಷ. ಬರದ ಅಧ್ಯಯನ ಎಲ್ಲ ಮಾಡಿದ್ರು ಸರ್, ಪರಿಸ್ಥಿತಿ ಏನು ಬರಗಾಲ ಘೋಷಣೆ ಮಾಡ್ತೀರಾ ಈಗ? ವರದಿ ಬಂದ ಮೇಲೆ ವರದಿ ಕಳಿಸ್ಬೇಕು ಕೇಂದ್ರಕ್ಕೆ, ಅವರೇ ಬರಬೇಕು. ಮತ್ತೆ ಬಂದ ಮೇಲೆ ಅದಕ್ಕೆ ನೋಡೋಣ. 19 ಮಾಡಿದರೆ ಇನ್ನೊಂದು ಇದೆ, ಮಹಿಳೆಗೆ ಅವಕಾಶ ಕಲ್ಪಿಸಬೇಕು. ಇಲ್ಲಾಂದ್ರೆ ಯಾವುದೇ ಒಂದು ಸಂಪುಟ, ಒಂದು ಸರ್ಕಾರ ಮಹಿಳೆಗೆ ಪ್ರಾತಿನಿಧ್ಯ ಕೊಡಬೇಕು, ನಮ್ಮ ಸರ್ಕಾರ. ಹೊರಟ್ಟಿಯವರು ರಾಜೀನಾಮೆ ವಿಚಾರದಲ್ಲಿ ಅವ್ರಿಗೆ ಬೆದರಿಕೆ ಹಾಕಿ ರಾಜೀನಾಮೆ ಪಡೆದಿದ್ದಾರೆ ಅಂತ ಹೇಳಿ ವಿಪಕ್ಷಗಳು ಆರೋಪ ಮಾಡ್ತಾ ಇದ್ದಾರೆ. ನೀವು ಖುದ್ದು ಅಲ್ಲೇ ಹೋಗಿ ಅವ್ರ ಚೇಂಬರಲ್ಲಿ ಕುಳಿತುಕೊಂಡು ರಾಜೀನಾಮೆ ಪಡೆದಿದ್ದಾರೆ ಅಂತ. ಇಲ್ಲ ಗೊತ್ತಿಲ್ಲ, ಅವರೇ ಕೊಟ್ಟಿದ್ದಾರಲ್ಲ, ಅವರು ಸೀನಿಯರು, ಅತ್ಯಂತ ಹಿರಿಯ ಶಾಸಕರು. ಸೊ ಅವರೇ ಕೊಟ್ಟಿವಿ ಅಂತ ಹೇಳ್ಯಾರ, ಅವರೇ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ನಾವು ಕೊಟ್ಟಿವಿ, ನಾನು ಪತ್ರಿಕೆಯಲ್ಲಿ ನೋಡಿದ್ದೀನಿ. ಸೊ ಹಿಂಗಾಗಿ ಅದಕ್ಕೆ ಬೇರೆ ರೀತಿ ಅರ್ಥ ಕಲಿಸೋ ಅವಶ್ಯಕತೆ ಇಲ್ಲ. ಅದೇ ಮುಗಿದು ಹೋಗಿದೆ ಈಗಾಗಲೇ, ರಾಜೀನಾಮೆ ಕೊಟ್ಟಿದ್ದಾರೆ. ನಿನ್ನೆ ಸಿಎಂ ಹೋಗೋವರೆಗೂ ಕೂಡ ಅವ್ರು 14ನೇ ತಾರೀಕು ನಾನು ಕೊಡ್ತೀನಿ ರಾಜೀನಾಮೆ ಅಂತ ಹೇಳ್ತಿದ್ರು. ಸಿಎಂ ಕೂತ್ ಅರ್ಧ ಗಂಟೆ ಚರ್ಚೆ ಬಳಿಕ ಡೇಟ್ ನ ಚೇಂಜ್ ಮಾಡಿಬಿಟ್ಟು ಹಾಕಿ ಕೊಟ್ಟಿರುವಂತದ್ದು. ಅಲ್ಲ ಮೇಡಮ್, ಕೊಡೋದಂತೆ ನಿಜ ಎಲ್ಲ ಒಪ್ಕೊಂಡಿರೋ. 14 ಏನೋ 12 ಏನೋ 10 ಏನೋ ಕೊಡೋದಂತೆ ಒಪ್ಪಿದ್ರಲ್ಲ, ಅದನ್ನ ಬದಲಾಗಿ ಪ್ರೀಪೋನ್ ಮಾಡ್ಕೊಂಡಿರ್ಬೋದು. ಕೊಡೋದು ನಿಜ ಅವರೇ ಒಪ್ಕೊಂಡಾರ, ನಿಮ್ಮ ಮುಂದೆ ಹೇಳಿದ್ದಾರೆ. ಸೊ ಕೊಟ್ಟಿದ್ದಾರೆ, ಈಗ ಮುಗಿದೋದು ಅಧ್ಯಾಯ ಇದು. ಗುಂಪಾಗಿ ಎಲ್ಲರೂ ಹೋಗಿ ಬೆದರಿಕೆ ಹಾಕಿ ರಾಜೀನಾಮೆ ಇಸ್ಕೊಂಡ್ರು ಅಂತ ಆರೋಪ ಮಾಡ್ತಾ ಇದ್ದಾರೆ. ಅಲ್ಲ, ಬೆದರಿಕೆ ಹಾಕುವಂಥ ಕಾಲ ಇದಲ್ಲ ಅದು. ಒಬ್ಬರು ಹಿರಿಯ ರಾಜಕಾರಣಿಗೆ ಬೆದರಿಕೆ ಹಾಕಿ, ಅದು ಸಭಾಪತಿ, ಅದೇನಾಗಿಲ್ಲ, ಮುಗಿದಿದ್ದು ಈಗಲೇ ಕೊಟ್ಟಿದ್ದಾರೆ, ಸ್ವೀಕೃತಿನೂ ಆಗಿದೆ. ಸೊ ಇನ್ನು ಹೊಸಬ್ರನ್ನ ಆಯ್ಕೆ ಮಾಡ್ತಿದ್ದು ನಮ್ಮ ಪಕ್ಷ. ಬರದ ಅಧ್ಯಯನ ಎಲ್ಲ ಮಾಡಿದ್ರು ಸರ್, ಪರಿಸ್ಥಿತಿ ಏನು ಬರಗಾಲ ಘೋಷಣೆ ಮಾಡ್ತೀರಾ ಈಗ? ವರದಿ ಬಂದ ಮೇಲೆ ವರದಿ ಕಳಿಸ್ಬೇಕು ಕೇಂದ್ರಕ್ಕೆ, ಅವರೇ ಬರಬೇಕು. ಮತ್ತೆ ಬಂದ ಮೇಲೆ ಅದಕ್ಕೆ ನೋಡೋಣ.